ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಲಲಿತಾ ಸಹಸ್ರನಾಮಕ್ಕೆ ಅನೇಕರು ಭಾಷ್ಯವನ್ನ ಬರೆದಿದ್ದಾರೆ. ಆದ್ರೆ ಅವುಗಳಿಗೆಲ್ಲ ಮೇರು ಅಂದ್ರೆ ಕಳಶಪ್ರಾಯವಾದಂಥದ್ದು ದೇವಿನೇ ಒಪ್ಪಿರ್ತಕ್ಕಂಥ ಭಾಷ್ಯ ಅಂದ್ರೆ ಭಾಸ್ಕರಾಚಾರ್ಯರು ಬರೆದಿರ್ತಕ್ಕಂಥ ಸೌಭಾಗ್ಯ ಭಾಸ್ಕರ. ಲಲಿತಾ ಸಹಸ್ರನಾಮ ಭಾಷ್ಯ ಅಂದ್ರೇನೆ ಸೌಭಾಗ್ಯ ಭಾಸ್ಕರ ಅಂತ ಹೇಳಬೇಕು. ಅಂತಹ ಮೇರು ಕೃತಿಯನ್ನ ರಚನೆ ಮಾಡಿರುವಂತಹ ಭಾಸ್ಕರಾಚಾರ್ಯರ ಬಗ್ಗೆ ಮಾತಾಡೋದು ಅಂದ್ರೆ ಪರಮ ಪುಣ್ಯ ಅಂತಾನೆ ಹೇಳ್ಬೋದು. ಅಂತ ಮಹಾನ್ ಗುರುಗಳಿಗೆ ಮೊಟ್ಟ ಮೊದಲು ನಮಸ್ಕಾರ ಮಾಡಿಕೊಂಡು ನನಗೆ ಎಷ್ಟರ ಮಟ್ಟಕ್ಕೆ ತಿಳ್ಕೊಂಡಿದ್ದೀನೋ ಅದನ್ನ ಹೇಳಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಭಾಸ್ಕರಾಚಾರ್ಯರು ಯಾರು? ಇವರು ಕ್ರಿಸ್ತಶಕ 17-18ನೇ ಶತಮಾನದ ಕಾಲದಲ್ಲಿ ಜೀವಿಸಿದ್ದಂಥವ್ರು. ಇವರ ತಂದೆ ಗಂಭೀರರಾಯರು, ತಾಯಿ ಕೋನಾಂಬ. ಇವರ ತಂದೆ ಬಿಜಾಪುರದ ಸುಲ್ತಾನನ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ರು. ಮಹಾಪಂಡಿತರು, ಹೆಸರಿಗೆ ತಕ್ಕಾಗೆಯೇ ಗಂಭೀರ ಸ್ವಭಾವದವರು, ಮಹಾಪಂಡಿತರು, ಉತ್ತಮ ವಾಗ್ಮಿಗಳು, ಸಚ್ಚಾರಿತ್ರ ಸಂಪನ್ನರು ಆಗಿದ್ದಂಥವರು ಈ ಗಂಭೀರರಾಯರು. ಇವರು ಇನ್ನು ಮುಖ್ಯವಾಗಿ ಬಹಳ ಗ್ರಂಥಗಳನ್ನ ಕೂಡ ರಚನೆ ಮಾಡಿದ್ರು. ರಾಜನೀತಿಜ್ಞರಾಗಿದ್ರು. ಮಹಾಭಾರತವನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿ ಭಾರತಿ ಎಂಬ ಬಿರುದನ್ನ ಪಡ್ಕೊಂಡಿದ್ರು. ಇವರು ರಾಜಕಾರ್ಯದ ಮೇಲೆ ಹೈದರಾಬಾದ್ ನಗರಕ್ಕೆ ಹೋಗ್ತಾರೆ. ಅಲ್ಲಿ ಈ ಗಂಭೀರರಾಯರು ಮತ್ತೆ ಕೋನಾಂಬ ದಂಪತಿಗಳಿಗೆ ಜನಿಸಿದಂತಹ ಮಗನೇ ಭಾಸ್ಕರಾಚಾರ್ಯರು. ಭಾಸ್ಕರಾಚಾರ್ಯರು ದಿನೇ ದಿನೇ ಪ್ರವರ್ಧಮಾನರಾಗ್ತಾ ಇದ್ರು. ನಾರಾಯಣಪೇಟ್ ಹತ್ರ ಲೋಕಾಪಲ್ಲಿ ಗ್ರಾಮದಲ್ಲಿದ್ದಂತಹ ನೃಸಿಂಹಾಯಾಜಿ ಇವರ ಹತ್ರ ಸಕಲ ವಿದ್ಯೆಗಳನ್ನ ಕಲ್ತಿದ್ರು. ಇನ್ನು ಪ್ರಕಾಶಾನಂದನಾಥ, ಶಿವದತ್ತ ಶುಕ್ಲ ಎಂಬವರ ಹತ್ರ ವಿದ್ಯಾ ದೀಕ್ಷೆಯನ್ನ ಪಡೆದು ಭಾಸುರಾನಂದನಾಥ ಎಂಬ ದೀಕ್ಷಾನಾಮವನ್ನ ಪಡ್ಕೊಂಡಿದ್ರು. ಭಾಸ್ಕರಾಚಾರ್ಯರು ಹೀಗೆ ಪರದೇವತೆಯ ಅನುಗ್ರಹವನ್ನ ಪಡ್ಕೊಂಡು ಮಹಾರಾಷ್ಟ್ರ ರಾಜ್ಯಕ್ಕೆ ಬರ್ತಾರೆ. ಅಲ್ಲಿ ಮಹಾರಾಷ್ಟ್ರ ರಾಜ್ಯದ ಸೇನಾಧಿಪತಿಯಾದಂತಹ ಚಂದ್ರಸೇನ ಜಾಧವನು ಭಾಸ್ಕರಾಚಾರ್ಯರ ಶಿಷ್ಯನಾಗಿರ್ತಾನೆ. ಭಾಸ್ಕರಾಚಾರ್ಯರನ್ನ ಭೇಟಿ ಮಾಡಿ ಅವನಿಗೆ ಸಂತಾನವಿಲ್ಲದ ನೋವನ್ನ ಹೇಳ್ಕೊಳ್ತಾನೆ. ಆಗ ಭಾಸ್ಕರಾಚಾರ್ಯರು ಪರಮ ದಯಾಳು. ಅವ್ರ ಹತ್ರ ಯಾರೇ ಏನೇ ಕಷ್ಟ ಅಂತ ಅಂದ್ರೂ ಅದನ್ನ ಪರಿಹಾರ ಮಾಡ್ತಿದ್ದಂತಹ ಮಹಾನುಭಾವರು. ಅವರು ನಿನಗೆ ಪುತ್ರ ಸಂತಾನವಾಗತ್ತೆ ಅಂತ ವರವನ್ನ ಕೊಡ್ತಾರೆ. ಹಾಗೆ ಕಾಲಕ್ರಮೇಣ ಆ ಚಂದ್ರಸೇನನ ಪತ್ನಿ ಕೂಡ ಗರ್ಭಿಣಿ ಆಗ್ತಾಳೆ. ಆ ಸಮಯದಲ್ಲಿ ಭಾಸ್ಕರಾಚಾರ್ಯರ ಶಿಷ್ಯನು, ಪಂಡಿತನು, ಸದ್ಗುಣ ಸಂಪನ್ನನು, ಗುರುವಿನ ಮೇಲೆ ಅಪಾರವಾದ ಭಕ್ತಿಯನ್ನ ಇಟ್ಟಿದ್ದಂತಹ ನಾರಾಯಣ ದೇವ ಮಹಾರಾಷ್ಟ್ರ ರಾಜ್ಯಕ್ಕೆ ಬರ್ತಾರೆ. ಆ ವಿಷಯವನ್ನ ಕೇಳಿದಂತಹ ಈ ಚಂದ್ರಸೇನ ಅವರನ್ನ ಭೇಟಿ ಮಾಡ್ಲಿಕ್ಕಂತ ಹೋಗ್ತಾನೆ. ಅವಾಗ ಹೋಗಿ ಕೇಳ್ತಾರೆ, ಸ್ವಾಮಿ, ನನ್ನ ಪತ್ನಿ ಈಗ ಗರ್ಭಿಣಿಯಾಗಿದ್ದಾಳೆ, ನನಗೆ ಯಾವ ಸಂತಾನ ಆಗತ್ತೆ ಅಂದ್ರೆ ಗಂಡ್ಮಗು ಹುಟ್ಟತ್ತಾ ಹೆಣ್ಮಗು ಹುಟ್ಟತ್ತಾ ಅಂತ ಕೇಳ್ತಾನೆ. ಆ ನಾರಾಯಣ ದೇವನಿಗೆ ಭಾಸ್ಕರಾಚಾರ್ಯರ ಅನುಗ್ರಹದಿಂದ ವಾಕ್ಸಿದ್ಧಿ ಆಗಿರುತ್ತೆ. ಅಂದ್ರೆ ಅವ್ರ ಬಾಯಿಂದ ಏನೇ ಬಂದ್ರು ಅದು ಫಲಿಸೋ ಅಂಥದ್ದು. ಅವರು ಏನ್ ಹೇಳ್ತಾರೆ, ನಿನಗೆ ಪುತ್ರಿಕಾ ಸಂತಾನ ಆಗತ್ತೆ ಅಂತ ಹೇಳ್ತಾರೆ. ಅದೇನ್ ಸ್ವಾಮಿ ಹೀಗೆ ಹೇಳ್ತೀರಾ? ನನ್ನ ಗುರುಗಳು ಭಾಸ್ಕರಾಚಾರ್ಯರು ನನ್ಗೆ ಹೇಳಿದ್ರು ಪುತ್ರ ಸಂತಾನವಾಗತ್ತೆ ಅಂತ. ನೀವು ನೋಡಿದ್ರೆ ಪುತ್ರಿ ಸಂತಾನವಾಗತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗಿದು ಅಂತ ಹೇಳ್ತಾರೆ. ಆಗ ಆ ನಾರಾಯಣ ದೇವನಿಗೆ
ಬಹಳ ಕೋಪ ಬರುತ್ತೆ. ಮೂರ್ಖ, ನನಗೂ ಭಾಸ್ಕರಾಚಾರ್ಯರೇ ಅಪ್ಪ ಗುರುಗಳು, ಅವರ ಅನುಗ್ರಹದಿಂದಾನೇ ನಾನು ಇವತ್ತಿಂತ ಪಂಡಿತನಾಗಿದ್ದೇನೆ, ಇಂಥ ವಾಕ್ ಸಿದ್ಧಿ ಎಲ್ಲ ನನಗೆ ಲಭಿಸಿದೆ. ನನ್ನ ಗುರುಗಳ ಮಾತನ್ನ ಧಿಕ್ಕರಿಸಿ ನನ್ನ ಹತ್ರ ಕೂಡ ನೀನು ಕೇಳಿದ್ಯಾ, ಹಾಗಾಗಿ ನಿನಗೆ ಗಂಡು ಅಲ್ಲದ ಹೆಣ್ಣು ಅಲ್ಲದ ನಪುಂಸಕ ಹುಟ್ಟುತ್ತಾನೆ ಅಂತ ಹೇಳ್ಬಿಡ್ತಾರೆ. ಬಹಳ ನೋವಾಗುತ್ತೆ ಆ ಚಂದ್ರಸೇನನಿಗೆ. ಹಾಗೆ ಅವನ ಪತ್ನಿಗೆ ಪ್ರಸವ ಆಗುತ್ತೆ. ನಾರಾಯಣ ದೇವ ಹೇಳಿದ ಹಾಗೇನೆ ನಪುಂಸಕ ಮಗು ಹುಟ್ಟಿರುತ್ತೆ. ಇದನ್ನ ನೋಡಿ ಬಹಳ ನೊಂದಂತ ಆ ಚಂದ್ರಸೇನ ಭಾಸ್ಕರಾಚಾರ್ಯರ ಬಳಿ ಹೋಗಿ ಅವನ ಗೋಳನ್ನ ಹೇಳ್ಕೊಳ್ತಾನೆ. ನನ್ನಿಂದ ಪರಮ ಅಪರಾಧವಾಗಿದೆ ಸ್ವಾಮಿ, ನೀವು ಹೇಳಿದ್ದಂತ ಮಾತನ್ನ ನಾನು ಉಲ್ಲಂಘಿಸಿ ಈ ರೀತಿ ಒಂದು ಶಾಪಕ್ಕೆ ಗುರಿಯಾಗಿದ್ದೀನಿ, ನೀವೇ ಕಾಪಾಡಬೇಕು. ಈಗ ಹೇಗಾದ್ರೂ ಮಾಡಿ ಈ ನಪುಂಸಕ ಮಗುವನ್ನ ಗಂಡು ಮಗನಾಗಿ ಹೇಗಾದ್ರೂ ಮಾಡಿ ನನಗೆ ಅನುಗ್ರಹಿಸಿ ಅಂತ ಕೇಳ್ಕೊಳ್ತಾನೆ. ಆಗ ಭಾಸ್ಕರಾಚಾರ್ಯರು ಆ ಮಗುವನ್ನ ಕರ್ಕೊಂಡು ಕೃಷ್ಣಾ ನದಿ ತೀರದಲ್ಲಿದ್ದಂತಹ ಅವರ ವಾಸಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ. ಅವರು ನಿತ್ಯವೂ ಕೃಷ್ಣಾ ನದಿಯ ತೀರಕ್ಕೆ ಹೋಗಿ ಅರ್ಘ್ಯದಾನ ಅನುಷ್ಠಾನಗಳನ್ನ ಪ್ರಾರಂಭ ಮಾಡ್ತಾರೆ. ಅವರು ಇದ್ದಂತಹ ಕುಟೀರದಿಂದ ಆ ಕೃಷ್ಣಾ ನದಿಗೆ ಸ್ವಲ್ಪ ದೂರ ಇರುತ್ತೆ. ಪ್ರತಿದಿನವೂ ಆಚಾರ್ಯರು ಕಾಲ್ನಡಿಗೆಯಲ್ಲೇ ಹೋಗ್ತಾ ಇರ್ತಾರೆ. ಅವ್ರ ಕಾಲ್ಗಳು ಬೊಬ್ಬೆ ಆಗ್ಬಿಟ್ಟಿರುತ್ತೆ. ಅವ್ರ ಶಿಷ್ಯಂದ್ರು ಹೇಳ್ತಾರೆ, ಸ್ವಾಮಿ, ಯಾಕೆ ನೀವು ಕೃಷ್ಣಾ ನದಿಯ ಗಮನವನ್ನ ಬದಲಾಯಿಸಿ ನಮ್ಮ ಕುಟೀರದ ಹತ್ರ ಬರೋ ಹಾಗೆ ನೀವು ಮಾಡಬಾರ್ದು ಅಂತ ಕೇಳ್ತಾರೆ. ಆಗ ಅವ್ರಿಗೂ ಅನ್ಸುತ್ತೆ, ಹೌದಲ್ಲ, ಹಾಗೆ ಮಾಡ್ಬೋದಲ್ಲ ಅಂತ ಹೇಳಿ ಅನ್ಸುತ್ತೆ. ಇವರ ಅನುಷ್ಠಾನಗಳಿಗೆ ಮೆಚ್ಚಿ ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ. ಅವಾಗ ಭಾಸ್ಕರಾಚಾರ್ಯರು 2 ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು, ಈ ಮಗುವನ್ನ ಪುರುಷನಾಗಿ ಬದಲಾಯಿಸ್ಬೇಕು. ಇನ್ನೊಂದು, ಆ ಕೃಷ್ಣಾ ನದಿಯ ಗಮನವನ್ನ ಬದಲಾಯಿಸಿ ನಮ್ಮ ಕುಟೀರದ ಹತ್ರ ಬರಬೇಕದು ಹರ್ಕೊಂಡು. ಈ 2 ಕೇಳ್ತಾರೆ. ಸೂರ್ಯದೇವ ಹೇಳ್ತಾರೆ, ನೋಡಪ್ಪ, ಈ ಮಗುವನ್ನ ಪುರುಷನನ್ನಾಗಿ ಬದಲಾಯಿಸ್ತೀನಿ, ಇದಾಗತ್ತೆ. ಆದರೆ ಕೃಷ್ಣಾ ನದಿಯ ಗಮನವನ್ನ ಬದಲಾಯಿಸೋದಿಕ್ಕಾಗಲ್ಲ, ಅದು ಪ್ರಕೃತಿ ಆಗಿದೆ, ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅಂತ ಸೂರ್ಯದೇವ ಹೇಳ್ತಾರೆ. ಹಾಗೆ ಭಾಸ್ಕರಾಚಾರ್ಯರು ಹೇಳ್ತಾರೆ, ಈ ಮಗುವನ್ನ ಪುರುಷನನ್ನಾಗಿ ನಾನೇ ಬದಲಾಯಿಸ್ತೀನಿ, ಅಂತ ಶಕ್ತಿ ನನಗೂ ಇದೆ, ನೀನು ಕೃಷ್ಣಾ ನದಿಯ ಗಮನವನ್ನ ಬದಲಾಯಿಸು ಅಂತ ಹೇಳ್ತಾರೆ. ಆಗ ಮತ್ತೆ ಸೂರ್ಯದೇವ ಅದ್ ಸಾಧ್ಯ ಇಲ್ಲಪ್ಪ, ಅದು ಹೇಗಾಗುತ್ತೆ ಅಂತ ಕೇಳ್ತಾರೆ. ಹಾಗಾದ್ರೆ ಸೂರ್ಯೋಪಾಸನೆಗೆ ಯಾವ ಶಕ್ತಿಯೂ ಇಲ್ಲ ಅನ್ನೋದನ್ನ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸೂರ್ಯದೇವ, ಸರಿ ಹಾಗೆ ಆಗ್ಲಿ, ಕೃಷ್ಣಾ ನದಿಯ ಗಮನ ಬದಲಾಗುತ್ತೆ ಅಂತ ಹೇಳ್ತಾರೆ. ಆಗ ಅವರ ಕುಟೀರದ ಹತ್ರ ಕೃಷ್ಣಾ ನದಿ ಹರ್ಕೊಂಡು ಬರುತ್ತೆ. ಆ ಸಂದರ್ಭದಲ್ಲಿಯೇ ಭಾಸ್ಕರಾಚಾರ್ಯರು ತ್ರಿಚ ಭಾಸ್ಕರ ಎಂಬ ಗ್ರಂಥವನ್ನ ಬರೀತಾರೆ. ಇದು ಸಂಪೂರ್ಣವಾಗಿ ಸೂರ್ಯೋಪಾಸನೆಗೆ ಸಂಬಂಧಪಟ್ಟಿರದ್ದೇ ಆಗಿರುತ್ತೆ. ಹಾಗೆ ಭಾಸ್ಕರಾಚಾರ್ಯರ ಉಪಾಸನಾ ಬಲದಿಂದ ನಪುಂಸಕ ಮಗು ಕೂಡ ಬಾಲಕನಾಗಿ ಬದಲಾಗುತ್ತೆ. ಇದನ್ನ ಕಂಡಂತ ಚಂದ್ರಸೇನ ಜಾದವನು ಬಹಳ ಸಂತೋಷದಿಂದ ಅವರಿಗೆ ಕೃತಜ್ಞತೆಯನ್ನ ಹೇಳಿ ಆ ಮಗುವನ್ನ ಕರ್ಕೊಂಡು ಹೊರಡುತ್ತಾರೆ. ಇನ್ನು ಭಾಸ್ಕರಾಚಾರ್ಯರು ಕಾಶಿನಗರಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರ ಲಲಿತಾ ಸಹಸ್ರನಾಮದ ಭಾಷ್ಯವನ್ನ ಬರಿತಾ ಇರ್ತಾರೆ. ಆ ಕಾಶಿ ಮಹಾನಗರದಲ್ಲಿ ಬಹಳಷ್ಟು ಜನ ಪಂಡಿತರಿರ್ತಾರೆ. ಅವರೆಲ್ಲರೂ ಒಂದು ಸಭೆ ಸೇರಿ ಮಾತಾಡ್ತಾ ಇರ್ತಾರೆ. ಏನಂದ್ರೆ, ಭಾಸ್ಕರಾಚಾರ್ಯರು ಬರಿತಾ ಇರ್ತಕ್ಕಂಥ ಭಾಷ್ಯದ ಬಗ್ಗೆ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಅದರ ಬಗ್ಗೆ ಅವ್ರಿಗೆ ನಾವು ಪ್ರಶ್ನೆಯನ್ನ ಮಾಡಬೇಕು, ಅವರು ಬರೆಯುವಂತ ಭಾಷ್ಯವನ್ನ ಅಷ್ಟು ಸುಲಭವಾಗಿ ಒಪ್ಪಬಾರ್ದು ಅಂತ ಅವರಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಆ ಪಂಡಿತರಿಗೆಲ್ಲ ಒಬ್ಬ ಮುಖ್ಯ ಪಂಡಿತರೊಬ್ರು ಇರ್ತಾರೆ. ಅವ್ರ ಹೆಸರು ಕುಂಕುಮಾನಂದ ಸ್ವಾಮಿ ಅಂತ. ಎಲ್ರೂ ಅವ್ರ ಹತ್ರ ಹೋಗ್ತಾರೆ. ಆ ಕುಂಕುಮಾನಂದ ಸ್ವಾಮಿ ಹತ್ರ ಪರ್ಮಿಷನ್ ತಗೊಂಡ್ ಬರ್ತಾರೆ. ಆಗ ಭಾಸ್ಕರರ ಹತ್ರ ಬಂದು ಕೇಳ್ತಾರೆ, ಅಯ್ಯ, ನೀವು ಪರದೇವತೆಯ ಸಾಕ್ಷಾತ್ಕಾರವನ್ನ ಪಡೆದು
ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರಿತಾ ಇದ್ದೀರಾ. ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣ ಸೇವಿತ ಅನ್ನೋ ಒಂದ್ ನಾಮ ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಈ ಚತುಷ್ಷಷ್ಟಿ ಕೋಟಿ ಯೋಗಿನಿಯರು ಯಾರು, ಇವರ ನಾಮಧೇಯಗಳೇನು, ಇವರ ವಾಹನ ಯಾವುದು, ಇವರ ರೂಪ ಹೇಗಿರುತ್ತೆ, ಇವರ ಚರಿತ್ರೆ ಏನು, ಇದನ್ನೆಲ್ಲ ನೀವು ನಮ್ಗೆ ವಿವರಿಸ್ಬೇಕು ಅಂತ ಕೇಳ್ತಾರೆ. ಈ ಮಾತನ್ನ ಕೇಳಿದಂತಹ ಭಾಸ್ಕರಾಚಾರ್ಯರು, ಅಯ್ಯ ನೀವೆಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಸಾಯಂಕಾಲ ಗಂಗಾ ನದಿ ತೀರಕ್ಕೆ ಬನ್ನಿ ಎಲ್ರು, ಅಲ್ಲಿನೇ ನಾನ್ ನಿಮ್ಮ ಸಂಶಯನೆಲ್ಲ ತೀರಿಸ್ತೀನಪ್ಪ, ಬನ್ನಿ ಎಲ್ರು ಅಲ್ಲಿಗೆ ಅಂತ ಕರೀತಾರೆ. ಸರಿ ಅಂತ ಹೇಳಿದ್ರು ಪಂಡಿತರೆಲ್ಲ. ಆ ಸಮಯ ಬಂತು. ಭಾಸ್ಕರಾಚಾರ್ಯರು ಹೇಳಿದಂತ ಸಮಯಕ್ಕೆ ಎಲ್ಲ ಪಂಡಿತರು ಬಂದು ಅಲ್ಲಿ ಆಸೀನರಾದ್ರು. ಅವರಲ್ಲಿದ್ದಂತ ಒಬ್ಬ ಪಂಡಿತ ಎದ್ದು ನಿಂತು ಕೇಳ್ದ, ಅಯ್ಯ ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣ ಸೇವಿತ, ಇದರಲ್ಲಿ ಬರ್ತಕ್ಕಂಥ ಯೋಗಿನಿಯರ ರೂಪವನ್ನ ಇವುಗಳನ್ನೆಲ್ಲ ವಿವರಿಸಿ ಅಂತ ಮತ್ತೆ ಕೇಳ್ತಾರೆ. ಭಾಸ್ಕರಾಚಾರ್ಯರು ಹೇಳ್ತಾರೆ, ಅಯ್ಯ ಎಲ್ರು ಸಾವಧಾನವಾಗಿ ಕೇಳಿ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಯೋಗಿನಿಯರ ಚರಿತ್ರೆ ಎಲ್ಲವೂ ಒಂದೇ ಸರಿ ಕೇಳಿಸುತ್ತೆ. ಅದನ್ನ ಕೇಳಿದಂತಹ ಅಲ್ಲಿದ್ದಂತ ಪಂಡಿತರು ಬಹಳ ಆಶ್ಚರ್ಯಕ್ಕೊಳಗಾಗ್ಬಿಡ್ತಾರೆ. ಒಬ್ಬ ವ್ಯಕ್ತಿ ಇಷ್ಟು ಧ್ವನಿಯಲ್ಲಿ ಒಂದೇ ಸರಿ ಮಾತಾಡೋದಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಅವರೆಲ್ಲರೂ ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಆ ಕುಂಕುಮಾನಂದ ಸ್ವಾಮಿಯ ಹತ್ರ ಆ ಪಂಡಿತರೆಲ್ಲ ಬರ್ತಾರೆ. ಆ ಕುಂಕುಮಾನಂದ ಸ್ವಾಮಿ ಅವರ ಕಮಂಡಲದಲ್ಲಿರ್ತಕ್ಕಂಥ ಜಲವನ್ನ ಕೊಟ್ಟು, ಈ ಜಲದಿಂದ ಕಣ್ಣನ್ನ ಒರೆಸ್ಕೊಂಡು ನೋಡ್ರಿ ಅಂತ. ಆಗ ಆ ಪಂಡಿತರೆಲ್ಲ ಕಣ್ಣನ್ನ ಒರೆಸ್ಕೊಂಡು ನೋಡ್ತಾರೆ. ಗಂಗಾ ನದಿಯ ತೀರದಲ್ಲಿ ಆಕಾಶ ಮಾರ್ಗದಲ್ಲಿ ಎಲ್ಲ ಯೋಗಿನಿ ದೇವತೆಗಳು ಅವರವರ ವಾಹನದ ಮೇಲೆ ಕುಳಿತುಕೊಂಡು ಅವರ ಚರಿತ್ರೆಯನ್ನ ಅವರೇ ಹೇಳ್ತಾ ಇರ್ತಾರೆ. ಆಗ ಭಾಸ್ಕರಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಅವರ ಬಲಭುಜದ ಮೇಲೆ ಲಲಿತಾದೇವಿ, ಎಡಭುಜದ ಮೇಲೆ ಶ್ಯಾಮಲಾದೇವಿ, ಅವರ ಮಡ್ಲಲ್ಲಿ ಬಾಲಾ ತ್ರಿಪುರ ಸುಂದರಿ ಕುತ್ಕೊಂಡಿರೋದನ್ನ ನೋಡ್ತಾರೆ. ಆಗ ಭಾಸ್ಕರಾಚಾರ್ಯರು ಎಂತ ಮಹಾನ್ ವ್ಯಕ್ತಿ, ಸಾಕ್ಷಾತ್ ಲಲಿತಾದೇವಿಯ ಸ್ವರೂಪ ಅನ್ನೋದು ಆ ಪಂಡಿತರಿಗೆಲ್ಲ ಅರ್ಥ ಆಗಿ ಎಲ್ರೂ ಬಂದು ಭಾಸ್ಕರಾಚಾರ್ಯರಿಗೆ ಕ್ಷಮಾಪಣೆಯನ್ನ ಕೇಳ್ತಾರೆ. ನೀವು ಸಾಕ್ಷಾತ್ ದೇವಿಯ ಸ್ವರೂಪರೇ, ನಿಮ್ಮನ್ನ ನಾವು ಅನುಮಾನಿಸಿ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ನೋಡಿದ್ವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ತಾರೆ. ಆಗ ಅವ್ರಿಗೆಲ್ಲ ಅರ್ಥ ಆಗತ್ತೆ, ಸಾಕ್ಷಾತ್ ಪರಮೇಶ್ವರಿಯೇ ಒಪ್ಪಿರ್ತಕ್ಕಂಥ ಭಾಷ್ಯ ಅಂದ್ರೆ ಸೌಭಾಗ್ಯ ಭಾಸ್ಕರ ಅಂತ. ಇನ್ನು ಕ್ರಿಸ್ತಶಕ 1700-1768 ಮಧ್ಯಕಾಲದಲ್ಲಿ ಭಾಸ್ಕರಾಚಾರ್ಯರು ಸೌಭಾಗ್ಯ ಭಾಸ್ಕರ, ಸೇತುಬಂಧ, ಚಂಡಭಾಸ್ಕರ, ಕೃಚ್ಛಭಾಸ್ಕರ, ವರಿವಸ್ಯ ರಹಸ್ಯ ಹೀಗೆ ಮೊದಲಾದ 43 ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಭಾಸ್ಕರಾರಾಯರ ಬಗ್ಗೆ ಅವರ ಶಿಷ್ಯರಾದಂಥ ಜಗನ್ನಾಥರು ಭಾಸ್ಕರ ವಿಲಾಸವೆಂಬ ಕಾವ್ಯವನ್ನ ರಚನೆ ಮಾಡಿದ್ದಾರೆ. ಭಾಸ್ಕರಾಚಾರ್ಯರು ವೇದಾಂತಿ, ಸಕಲ ಶಾಸ್ತ್ರ ವಿಶಾರದರು, ಶ್ರೀವಿದ್ಯಾ ಉಪಾಸಕರು, ಸಾಕ್ಷಾತ್ ದೇವಿಯ ಸ್ವರೂಪರೇ ಆಗಿರ್ತಾರೆ. ಅಂದಿನ ದಿನಗಳಲ್ಲಿ ಸತ್ಯಬೋಧ ಸ್ವಾಮಿ ಇವರು ಮಧ್ವ ಪೀಠಾಧಿಪತಿಯಾಗಿರ್ತಾರೆ. ಭಾಸ್ಕರಾಚಾರ್ಯರು ದೇಶ ಸಂಚಾರ ಮಾಡ್ತಾ ಸತ್ಯಬೋಧ ಸ್ವಾಮಿಯನ್ನ ವಾದದಲ್ಲಿ ಸೋಲಿಸ್ತಾರೆ. ಈ ಸತ್ಯಬೋಧ ಸ್ವಾಮಿ ತನ್ನ ಸಹೋದರನ ಕುಮಾರಿಯಾದಂತಹ ಪಾರ್ವತಿಯನ್ನ ಶಾಸ್ತ್ರದ ಪ್ರಕಾರ ಮುದ್ರಾಂಕಿತಗಳನ್ನ ಮಧ್ವ ಸಂಪ್ರದಾಯಗಳಲ್ಲಿ ಶಂಖ ಚಕ್ರ ಮುದ್ರೆಗಳನ್ನ ಹಾಕಿಕೊಂಡವರನ್ನ ಸಂಪ್ರದಾಯವಾದಿಗಳು ಅಂತ ಹೇಳ್ತಾರೆ. ಅಂತಹ ಆ ಪಾರ್ವತಿಗೆ ಪ್ರಾಯಶ್ಚಿತವನ್ನ ಮಾಡಿಸಿ ಸ್ಮಾರ್ತ ವಿಧಿಯಿಂದ ಅವರನ್ನ ವಿವಾಹವಾಗ್ತಾರೆ. ನಮ್ಮ ಗುರುಗಳು ತಿಳಿಸಿಕೊಟ್ಟಂತಹ ಭಾಸ್ಕರಾಚಾರ್ಯರ ಬಗ್ಗೆ ಮಾಹಿತಿಯನ್ನ ನಾನು ಹೇಳಿದ್ದೇನೆ. ಈ ಸೌಭಾಗ್ಯ ಭಾಸ್ಕರವನ್ನೇ ನಮ್ಮ ಗುರುಗಳು ತೆಲುಗಿನಲ್ಲಿ ಅನುವಾದ ಮಾಡಿ ಭಾಷ್ಯವನ್ನ ಬರೆದಿದ್ದಾರೆ. ಇದು ಭಾಸ್ಕರಾಚಾರ್ಯರ ಒಂದು ಸಣ್ಣ ಪರಿಚಯ. ಸರ್ವಂ ಶ್ರೀಮಾತ ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.